100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 49 ಆಗುತ್ತೆ. ಪ್ರತಿದಿನ ಕುಡಿಯೋ ಹಾಗೆ ನಾನು ಡಿಟಾಕ್ಸ್ ಡ್ರಿಂಕನ್ನೇ ತಗೊಳ್ತಾ ಇದ್ದೀನಿ. ಸೊ ಸೇಮ್ ಡಿಟಾಕ್ಸ್ ಡ್ರಿಂಕ್ ಫಾಲೋ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಚೇಂಜಸ್ ಬೇಕಂದರೆ ಆಲ್ರೆಡಿ ನನ್ನ ಚಾನಲಲ್ಲಿ ಎಷ್ಟೊಂದು ಡಿಟಾಕ್ಸ್ ಡ್ರಿಂಕ್ಗಳನ್ನು ತೋರಿಸಿದ್ದೀನಿ, ಅದನ್ನು ನೀವು ಫಾಲೋ ಮಾಡ್ಬೋದು. ಸೊ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ನಾನು ಈ ಒಂದು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ತೀನಿ. ನಾನು ತೊಗೊಳ್ಳೋಂಥ ಟೈಮಿಂಗ್ ಬಂದು 6 o'clock ಮಾರ್ನಿಂಗ್ ಆಗಿರುತ್ತೆ. ಸೊ ನಿಮ್ಗೆ ಯಾವುದು ಟೈಮ್ ಕನ್ವೀನಿಯೆಂಟ್ ಇರುತ್ತೋ ಒಟ್ಟಿನಲ್ಲಿ ಖಾಲಿ ಹೊಟ್ಟೆಲಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಬಿಸಿನೀರು ಕುಡಿಯೋದು ಅಥವಾ ಈ ಥರ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಸೊ ಈ ರೀತಿ ನಾನು ನನ್ನ ಒಂದು ದಿನವನ್ನು ಸ್ಟಾರ್ಟ್ ಮಾಡ್ತೀನಿ. ಇದರಿಂದ ಬೇಗ ನಮ್ಮ ಬಾಡಿ ಡಿಟಾಕ್ಸ್ಡ್ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಎಷ್ಟು ಸಲ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಮತ್ತು ನನಗೆ ಪರ್ಸ್ನಲಾಗಿ ಮೆಸೇಜಸ್ಗಳು ಮಾಡ್ತಾ ಇದ್ದೀರಾ ಇನ್ಸ್ಟಾಲಿ. ವೆಯ್ಟ್ ಲಾಸ್ ಗ್ರೀನ್ ಟೀಯಿಂದ ಮಾತ್ರನೇ ಆಗುತ್ತಾ ಅಥವಾ ಡಿಟಾಕ್ಸಿಂದ ಆಗುತ್ತಾ ಅಂತ. ಖಂಡಿತ ಅದೊಂದರಿಂದ ಮಾತ್ರ ಆಗೋಲ್ಲ. ಬ್ರೇಕ್ಫಾಸ್ಟ್ಗೆ ನಾನು ತೊಗೊಂಡಿದ್ದು ರಾಗಿ ಮಾಲ್ಟು, 2 ಹೋಲ್ ಎಗ್ ತೊಗೊಂಡಿದ್ದೀನಿ. ಸೊ ಸಿಂಪಲ್ ಒಂದು ಬ್ರೇಕ್ಫಾಸ್ಟ್ ಮೀಲ್ನ ತೊಗೊಂಡಿದ್ದೀನಿ. ಸೊ ಈ ರಾಗಿ ಮಾಲ್ಟನ್ನು ನಾನು ಮೀಶೋಯಿಂದ ತರಿಸ್ಕೊಳ್ಳೋದು. ಆ್ಯಂಡ್ ನೆಕ್ಸ್ಟ್ ನನ್ನದೇ ಒಂದು ಬ್ರ್ಯಾಂಡ್ನ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ. ಮಾಲ್ಟ್ ಪೌಡ್ರು ಹೆಲ್ದಿಯಾಗಿ ಆ್ಯಂಡ್ ಹೈಜೀನಾಗಿ ನಿಮಗೆ ಮಾಲ್ಟನ್ನು ತಲುಪಿಸುವಂಥ ಒಂದು ಕೆಲಸನ ಮಾಡ್ತೀನಿ. ಒಂದು ಸಣ್ಣದಾಗಿ ನನ್ನ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. April 2 ಮೈ ಬರ್ಡೇ, ಅವತ್ತಿಂದ ನನ್ನ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಷ್ಟು ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಆಶೀರ್ವಾದ ಬೇಕು. ಸೊ ಹೆಲ್ದಿಯಾಗಿ ಹೈಜೀನಾಗಿ ಒಳ್ಳೆ ಒಂದು ಬ್ರ್ಯಾಂಡ್ ಪ್ರಾಡಕ್ಟನ್ನು ನಿಮಗೆ ತಲುಪಿಸೋ ಒಂದು ಸಣ್ಣ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಸಪೋರ್ಟ್ ಮಾಡ್ತಾಯಿರಿ. ಸೊ ಈ ಥರ ಸಿಂಪಲ್ ಮೀಲ್ನ ನೀವು ನೈಟ್ಗೂ ತೊಗೊಳ್ಬೋದು, ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ತೊಗೊಳ್ಬೋದು. ಮಧ್ಯಾಹ್ನದ ಊಟಕ್ಕೆ ಅವಲಕ್ಕಿ, ಸೌತೆಕಾಯಿ, ಫ್ರೂಟ್ ಸಲಾಡ್, ಮಿಕ್ಸ್ಡ್ ಫ್ರೂಟ್ ಸಲಾಡನ್ನು ತೊಗೊಂಡಿದ್ದೀನಿ. ಸೊ ಇಷ್ಟನ್ನು ತೊಗೊಂಡು ನನ್ನ ಒಂದು ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ಕೊಂಡು ಹೋದೆ. ನಿಮಗೇನಿರುತ್ತೋ ಅದೇ ನಾನು ಯಾವಾಗಲೂ ಹೇಳೋ ಹಾಗೆ 1/4% ಮಾತ್ರ ಕಾರ್ಬ್ಸ್ ತೊಗೊಳ್ಳಿ, ಇನ್ನು 3/4% ನಿಮ್ಮ ಪ್ಲೇಟರಲ್ಲಿ ಯಾವಾಗಲೂ ಪ್ರೋಟೀನ್, ನ್ಯೂಟ್ರಿಷನ್ಸ್, ಫೈಬರ್ ಇರಬೇಕು. ಆ ಥರದ್ದನ್ನು ಪ್ಲ್ಯಾನ್ ಮಾಡಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ವೆಯ್ಟ್ ಲಾಸ್ ಗ್ರೀನ್ ಟೀ, ಇದು ತುಂಬ ಹೆಲ್ಪ್ ಮಾಡಿದೆ ನನಗೆ ವೆಯ್ಟ್ ಲಾಸ್ ಆಗಲಿಕ್ಕೆ. ಸುಮಾರು ಜನ ಕೇಳ್ತಾ ಇದ್ದೀರಾ, ಬರೀ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತಾ ಅಂತ. ಖಂಡಿತವಾಗ್ಲೂ ಇಲ್ಲ. ಡಯಟಲ್ಲಿ ಒಂದು ಆಪ್ಷನ್ ಅಷ್ಟೇ ಗ್ರೀನ್ ಟೀ ನಿಮಗೆ. ಬಟ್ ಅದು ಒಂದರಿಂದ ನಾವು ವೆಯ್ಟ್ ಲಾಸ್ ಆಗ್ತೀವಿ ಅಂದರೆ ಖಂಡಿತ ಇಲ್ಲ. ಯಾಕಂದರೆ ನಾನು ಇಷ್ಟೆಲ್ಲ ಫಾಲೋ ಮಾಡ್ತಾ ಇದ್ರೂ ಗ್ರಾಮ್ ಲೆಕ್ಕದಲ್ಲಿ ವೆಯ್ಟ್ ರೆಡ್ಯೂಸ್ ಆಗ್ತಾ ಇರೋದು. ಸೊ ಹಂಗಾಗಿ ನಿಮಗೆ ಬರೀ ಒಂದು ಡ್ರಿಂಕ್ ಕುಡಿದ ತಕ್ಷಣ ಅಥವಾ ಈ ಥರದ್ದು ಒಂದು ಯಾವುದೋ ಒಂದು ಹರ್ಬ್ಸ್ನ ತೊಗೊಂಡ ತಕ್ಷಣ ವೆಯ್ಟ್ ಲಾಸ್ ಆಗುತ್ತಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಅದ್ರ ಜೊತೆಗೆ ಪ್ರಾಪರ್ ಡಯಟ್, ಎಕ್ಸಸೈಸ್, ವಾಕಿಂಗ್ ಎಲ್ಲವೂ ಬೇಕು. ಯಾಕಂದರೆ ಬರೀ ಒಂದು ಟೀ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದಾದರೆ ಯಾರು ಬೇಕಾದರೂ ಟೀ ಕುಡಿತಾಯಿದ್ರು. ಸೊ ಡಯಟ್ ಜೊತೆಗೆ ನೀವು ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ದಿನಕ್ಕೆ 2 ಬಾರಿ ಕುಡಿಬೋದು. ಆ್ಯಂಡ್ ಮಿನಿಮಮ್ ಎಕ್ಸಸೈಸ್ ಬೇಕೇ ಬೇಕು. ಒಂದು ಅರ್ಧ ಅವರ್ ಆದರೂ ನಮ್ಮ ಬಾಡಿಗೆ ಎಕ್ಸಸೈಸ್ ಅನ್ನೋದು ವೆರಿ ಇಂಪಾರ್ಟೆಂಟು. ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಹೋಲ್ ಡೇ ಓಡಾಡ್ಕೊಂಡು ಕೆಲಸ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆದರೂ ಕೂಡ ವೆಯ್ಟ್ ಲಾಸ್ ಮಾಡೋದು ಅಷ್ಟು ಸುಲಭದ ವಿಷಯ ಅಲ್ಲ. ಒಂಥರ ತಪಸ್ ರೀತಿಯಲ್ಲಿ. ಯಾಕಂದರೆ ಈ ಬೊಜ್ಜು, ಫ್ಯಾಟು ಇದೆಲ್ಲ ಒಂದೇ ದಿನಕ್ಕೆ ಬಂದಿರುವಂಥದ್ದಲ್ಲ. ಸುಮಾರು ವರ್ಷಗಳಿಂದ ನಮ್ಮ ಬಾಡೀಲಿ ಉಳ್ಕೊಂಡಿರುವಂಥ ಒಂದು ಫ್ಯಾಟ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ಬರ್ನ್ ಮಾಡಬೇಕಂದ್ರೆ ಮೋರ್ ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ ಮೋರ್ ಎಕ್ಸಸೈಸ್ಗಳು ಆ್ಯಂಡ್ ಫುಡ್ ಪ್ಲೇಟ್ ಆರ್ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿ ಪ್ಲ್ಯಾನ್ ಎಲ್ಲವೂ ಇದ್ದಾಗ ಮಾತ್ರ ನಮಗೆ ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ವೆಯ್ಟ್ ಲಾಸ್ ಆಗೋದು ತುಂಬ ಕಷ್ಟ. ನಿಮಗೆ ಸಾಧ್ಯವಾದಷ್ಟು ಎಕ್ಸಸೈಸ್ ಮಾಡಿ, ಒಳ್ಳೆ ಫುಡ್ನ ತೊಗೊಳ್ಳಿ, ವೆಯ್ಟ್ ಲಾಸ್ ಆಗುತ್ತೆ. ರಾತ್ರಿ ಊಟಕ್ಕೆ ನಾನು ತೊಗೊಂಡಿದ್ದು ಫ್ರೈಡ್ ರೈಸ್. ಸ್ವಲ್ಪ ತರಕಾರಿಗಳನ್ನು ಜಾಸ್ತಿ ಇನ್ಕ್ಲೂಡ್ ಮಾಡಿಕೊಂಡು ರೈಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಎಗ್ ಕೂಡ ಹಾಕಿದ್ದೆ ನಾನು. ಎಗ್ ಫ್ರೈಡ್ ರೈಸ್ ರೀತಿಯಲ್ಲಿ ಮಾಡ್ಕೊಂಡಿದ್ದೆ. ಈ ರೀತಿ ಒಂದು ನನ್ನ ರಾತ್ರಿ ಊಟ ಇತ್ತು. ರಾತ್ರಿ ಊಟನ 8 ಗಂಟೆ ಒಳಗಡೆ ಮುಗಿಸ್ಕೊಳ್ತೀನಿ. ಸ್ವಲ್ಪ ಮುದ್ದೆ ಎಲ್ಲ ಆದರೆ ಇನ್ನೂ ಸ್ವಲ್ಪ ಬೇಗ ತಿಂದಿರ್ತೀನಿ. ನಾರ್ಮಲ್ ರೈಸ್ ಎಲ್ಲ ಆದರೆ 8 ಗಂಟೆ ಒಳಗಡೆ ಮುಗಿಸ್ಕೊತೀನಿ. ಸ್ವಲ್ಪ ಓಡಾಡ್ತಾ ಇರ್ತೀವಿ, ಕೆಲಸ ಮಾಡ್ತಿರ್ತೀವಿ, ಬೇಗ ಡೈಜೆಸ್ಟ್ ಆಗುತ್ತೆ. ಈ ರೀತಿ ನಾನು ಒಂದು ವೆಯ್ಟ್ ಲಾಸ್ ಜರ್ನಿ ಇವತ್ತು 49, ಇನ್ನೇನು 50ನೇ ದಿನಕ್ಕೆ ಕಾಲಿಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಾಗಲಿ ಇಲ್ಲಾಗಲಿ. ಥ್ಯಾಂಕ್ ಯು ಎವ್ರಿ ಒನ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಬರೀರಿ. ವಿಡಿಯೋಗಳಲ್ಲಿ ನಾನು ಮುಂದಿನ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ನನ್ನ ಸ್ಮಾಲ್ ಬಿಸ್ನೆಸ್ಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿ.